ವಾಗಿ ಆಯ್ಕೆಯಾದಂಥ ಸಂಘದಿಂದ ಆಯ್ಕೆಯಾದಂತಹ ನಮ್ಮ ಯಮದರೆ ಗ್ರಾಮ ಪಂಚಾಯತಿಯಾಗಿ ನೂತನವಾಗಿ ವಿಭಜನೆ ಆದಂಥ ಕಾರಣದಿಂದ ಹೊಸಳ್ಳಿ ಗ್ರಾಮ ಪಂಚಾಯತಿ, ನಾದೂರು ಗ್ರಾಮ ಪಂಚಾಯತಿ ಹಾಗೂ ಯಮದರೆ ಗ್ರಾಮ ಪಂಚಾಯತಿ, ಕೊನೆಯದಾಗಿ ಯಮದರೆ ಗ್ರಾಮ ಪಂಚಾಯತಿಗೆ ಚುನಾವಣೆ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ಏನಿವತ್ತು ಅವಿರೋಧವಾಗಿ ಆಯ್ಕೆಯಾದಂಥ ಕೋರಮು ತಗೊಂಡು ಇವತ್ತು ನಮ್ಮ ಪಂಚಾಯಿತಿಯ ಸದಸ್ಯರು ಒಗ್ಗೂಡಿ ಒಬ್ಬ ಧೀಮಂತ ನಾಯಕನ ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಭಾಳ ಹೆಮ್ಮೆ ತರೋಂಥ ಸಂಗತಿ. ಮಂಜಣ್ಣ ಅಂದರೆ ಯಮದರೆ ಪಂಚಾಯತಿ ಆಗಿರಲಿ, ನಾದೂರು ಪಂಚಾಯತಿ ಆಗಿರಲಿ, ಗುರುತಿಸೋದು ಅಂದರೆ ಮಾದೇವಿ ಮಂಜಣ್ಣ ಅಂದರೆ ಅವರು ಇದ್ದರೆ ಪರವಾಗಿಲ್ಲಪ್ಪ, ಅವ್ರು ಇದ್ದಿತ್ತಾಗೆ ಕೆಲಸ ಅಭಿವೃದ್ಧಿ ಅತ್ತ ತಗೊಂಡೋಗೋಂಥ ವ್ಯಕ್ತಿತ್ವ ಉಳ್ಳಂಥ ಮಂಜಣ್ಣನ ನಮ್ಮ ಸದಸ್ಯರು ಬಹಳ ಒತ್ತು ಕೊಟ್ಟು ಅವ್ರನ್ನ ಭಾಳ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ಆಯ್ಕೆ ಮಾಡೋಂಥ ಸರ್ವ ಸದಸ್ಯರಿಗೂ ಫಸ್ಟ್ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಪಂಚಾಯಿತಿ ಇದ್ದ ಮುಂದಿನ ದಿನಗಳಲ್ಲಿ KN ಮಂಜುನಾಥ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಲತಾ ಅವರು ಹಾಗೂ ಸರ್ವ ಸದಸ್ಯರು, ನಮ್ಮ ಗೊಲ್ರಳ್ಳಿ ಇದ್ದ ಮಂಜುನಾಥ್, ನಮ್ಮ ಯಮದರೆ ಪಂಚಾಯತ್ ಇದ್ದ ನಾಗರಾಜಣ್ಣ, ಕಾಮಗನಹಳ್ಳಿ ಇದ್ದ ಈರ್ಮಲ್ಲಣ್ಣಯ್ಯ, ನಮ್ಮ ವೀರಗನಹಳ್ಳಿ ಇದ್ದ ಶಿವನಂದಣ್ಣ, ನಮ್ಮ ಕೆರೆ ಚಿಕ್ಕನಹಳ್ಳಿ ಇದ್ದ ಮಾಜಿ ಅಧ್ಯಕ್ಷರಾದಂಥ ರಾಜಣ್ಣನವರು ಹಾಗೂ ನಮ್ಮ ಶ್ರೀರಾಮಣ್ಣನವರು, ಅತಿ ಹೆಚ್ಚು ಇಲ್ಲಿ ನಮ್ಮ ಸರ್ವ ಸದಸ್ಯರನ್ನು ಮಂಜಣ್ಣವ್ರಿಗೆ ಭಾಳ ತುಂಬು ಹೃದಯದಿಂದ ಸಪೋರ್ಟ್ ಮಾಡಿ ಇವತ್ತು ಈ ಸ್ಥಾನಕ್ಕೆ ತಂದಿದ್ದಾರೆ. ಮುಂದಿನ ದಿನದಲ್ಲಿ ರೈತರಿಗೆ ಭಾಳ ಸ್ಪಂದಿಸೋಂಥ ಕೆಲಸ ಮಾಡಿ ಅವರ ಕುಂದುಕೊರತೆಗಳನ್ನೆಲ್ಲ ತಿಳಿದು ಏನು ಸೌಲಭ್ಯಗಳು ಕುಂದುಕೊರತೆ ಇತ್ತು ಅವನ್ನೆಲ್ಲ ನಿರ್ವಹಣೆ ಮಾಡ್ಕೊಂಡು ಹೋಗಲಿ ಅಂತೇಳಿ ನಮ್ಮ ಪಂಚಾಯತಿದ್ದ ನಾನು ಒಬ್ಬ ಅಧ್ಯಕ್ಷರಾಗಿ ಇವ್ರನ್ನಲ್ಲಿ ಕೇಳ್ಕೊಂತಿದ್ದೀನಿ. ಸಂಘ ಇದು ಒಳ್ಳೆ ಇಡೀ ತಾಲ್ಲೂಕಿಗೆ 2ನೇ ಸ್ಥಾನದಾಗೈತೆ. ಇದು ಹುಣಸಳ್ಳಿ ಬಿಟ್ಟರೆ ನಮ್ಮದೇ 2ನೇ ಸ್ಥಾನದಾಗಿರೋದು. ಈಗ 3 ಡಿವೈಡ್ ಆಯಿತು ಪಂಚಾಯತಿಗೆ ಒಂದೊಂದು. ಈಗೇನಪ್ಪ ಅಂದರೆ ಮಂಜಣ್ಣವ್ರ ಅಧ್ಯಕ್ಷ ಆಗಿರೋದ್ರಿಂದ ಎಲ್ಲರೂ ಸೇರಿ ಅವ್ರಿಗೆ ಸಪೋರ್ಟ್ ಮಾಡಿ ಈಗ ಹೊಸ ಸಾಲ 400 ಜನ ಅಪ್ಲಿಕೇಶನ್ ಕೊಟ್ಟು ಅವು ಅಲ್ಲೇ ಪಾಣೆಗೆಲ್ಲನ ಡಿಕ್ಲರೇಷನಾಗಿ ಬತ್ತೈತೆ. ಅದನ್ನು ಏನಾನ ಮಾಡಿ ಕೊಡಿಸಿದ್ರೆ ಅದು ದೊಡ್ಡ ಸಹಾಯ ಆಗುತ್ತೆ. ನೆಕ್ಸ್ಟು ಮಂಜಣ್ಣಗೆ ನಾವೆಲ್ಲ ಸಹಕಾರ ಕೊಟ್ಟು ವರ್ಷ ಜನನೂ ಮಾಡಬೇಕು. ಪ್ಲಸ್ ಪ್ರತಿಯೊಂದು ವೆಹಿಕಲ್ ಲೋನು, ಕೈ ಸಾಲ ಎಲ್ಲ ಕೊಡ್ತಾ ಇದ್ದಾರೆ ಈ ಸೊಸೈಟಿಗೆ. ಅದನ್ನು ಸರಿಯಾಗಿ ಉಸುಲಿ ಮಾಡೋಕ್ಕೆ ವರ್ಕರ್ ಸರಿಯಾಗಿ ಕೆಲಸ ಮಾಡಬೇಕು. ಭಾಳ ಡ್ಯೂ ಆಗೈತೆ. ಅದನ್ನೆಲ್ಲ ಅಧ್ಯಕ್ಷರು ಮುಂದೆ ನೋಡ್ತಾರೆ ಅಂತೇಳಿ ನನಗೆ ಭಾಳ ನಂಬಿಕೆ ಐತಿ. ಯಾಕೆಂದರೆ ಮಂಜಣ್ಣವರು ಟ್ಯಾಲೆಂಟ್ ಆಗಿದ್ದಾರೆ, ಮನುಷ್ಯ ಮಾಡ್ತಾರೆ, ಅವರು ವ್ಯವಹಾರಿಕ ಜ್ಞಾನ ಫುಲ್ ಇದೆ, ಮಾಡ್ತಾರೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಹೋಗ್ಬೇಕು ಅಂತ ನನ್ನ ಇದು. ಸಹಕಾರ ಸಂಘ ಕಾಮಗೊಂಡನಹಳ್ಳಿ 25ರಿಂದ 5 ವರ್ಷಗಳ 30ರವರೆಗೆ ನಡೆದಂಥ ಚುನಾವಣೆಯಲ್ಲಿ 12 ಅಭ್ಯರ್ಥಿಗಳಿಗೆ 51 ಜನ ಅಭ್ಯರ್ಥಿಗಳಿಗೆ ಆಯ್ಕೆಯಾಗಿ ಅರ್ಜಿಯನ್ನು ಹಾಕಿದ್ರು. ಅದರಲ್ಲಿ ಅವಿರೋಧವಾಗಿ 12 ಜನ ಆಯ್ಕೆಯಾಗಿದ್ವಿ. ಇಂದು 25/2/2025 ನಡೆದಂಥ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವಂಥ ಎಲ್ಲ ಸರ್ವ ಸದಸ್ಯಗಳಿಗೂ ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಪ್ರತಿಯೊಬ್ಬರು ನನಗೆ ಸಹಕಾರ ಕೊಟ್ಟಿರುವಂಥವ್ರಿಗೆ ಮೊದಲನೇದಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ನಮ್ಮ ಪ್ರಾಥಮಿಕ ಕೃಷಿ ಪಾತಿನ ಸಹಕಾರ ಸಂಘ ಭಾಳ ಉತ್ತಮವಾಗಿ ನಡ್ಕೊಂಡು ಬಂದಿದ್ದು. ಏಕೆಂದರೆ ಹಿಂದೆ ಪೂರ್ವಿಕರಾದಂಥ ಸನ್ಮಾನ್ಯ ಶ್ರೀಯುತ ಕಾಟಪ್ಪನವರಾಗಿರ್ಬೋದು ಅಥವಾ KM ರಾಮಕೃಷ್ಣಪ್ಪನವರಾಗಿರ್ಬೋದು 1983ರಿಂದಲೂ ಈ ಒಂದು VSSN ಸೊಸೈಟಿಯನ್ನು ಭಾಳ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬಂದಿರ್ತಾರೆ. ಅದೇ ರೀತಿ ನಮ್ಮ ಕಾರ್ಯಕಾರಿ ಮಂಡಳಿಯು ಸಹ ಈಗೇನು ನಮ್ಮನ್ನು ಆಯ್ಕೆ ಮಾಡಿದರೋ, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿದರೋ, ಅದೇ ರೀತಿ ನಮ್ಮ ಕಾರ್ಯಕಾರಿ ಮಂಡಳಿ ಸಹ ಅದನ್ನು ಇನ್ನು ಮುಂದೆ ಹೆಚ್ಚಿನ ರೀತಿಯಲ್ಲಿ ಒಬ್ಬರಿಗೆ KCC ಅಥವಾ ರೈತರಿಗೆ KCC ಸಾಲ ಕೊಡೋದಾಗಿರ್ಬೋದು. ಏಕೆಂದರೆ ಇವತ್ತು KCC ಸಾಲನ್ನು ನಾವು ಕೊಟ್ಟಿರುವಂಥ ಸೊಸೈಟಿಲಿ ನಮ್ಮ ಕಾಮಗುಂಡನಹಳ್ಳಿ VSSNನಲ್ಲಿ 1263 ಜನಕ್ಕೆ ಇವತ್ತು 4,90,00,000 ಇವತ್ತು ಸಾಲ ಕೊಟ್ಟಿದ್ವಿ. ಅದರ ಜೊತೆಗೆ ಇವತ್ತು ಒಡವೆ ಸಾಲ ಆಗಿರ್ಬೋದು ಅಥವಾ ಕೃಷಿ ಸಾಲದ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ನಮ್ಮ ಸೊಸೈಟಿಯಲ್ಲಿ ಪ್ರತಿಯೊಬ್ಬರಿಗೂ ರೈತರಿಗೆ ಅನುಕೂಲವಾಗುವಂಥ ಒಂದು ರಸಗೊಬ್ಬರ ಆಗಿರ್ಬೋದು ಅಥವಾ ಬೀಜ ಆಗಿರ್ಬೋದು, ಇನ್ನೂ ಅನೇಕ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಸಾಮಾನ್ಯ ರೈತರಿಗೆ ಎಟಕುವಂಥ ಕಾರ್ಯಕಲಾಪಗಳನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ, ತಮ್ಮೆಲ್ಲರಿಗೂ ನನಗೆ ಈ ಒಂದು ಅಧ್ಯಕ್ಷಗಿರಿ ಕೊಟ್ಟಿದ್ದೀರ, ಹೆಚ್ಚಿನ ಜವಾಬ್ದಾರಿ ಇದೆ. ತಮ್ಮೆಲ್ಲ ಸಹಕಾರದಿಂದ ಇವತ್ತಾಗಿದ್ದೀನಿ. ಇದೇ ರೀತಿ ತಮ್ಮ ಸಹಕಾರ ಇರಲಿ. ನಿಮ್ಮ ಜೊತೆ ನಾನು ಸಹ ಯಾವತ್ತೂ ಕೈ ಜೋಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನ್ನ 2